ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆ ಆರಂಭದಲ್ಲಿ ರೋಹಿಣಿ ಬಗ್ಗೆ ಇಬ್ಬರು ಕೂಡ ಅನುಮಾನ ಪಡ್ತಿರ್ತಾರೆ. ಇದನ್ನು ಹೇಗೆ ಕಂಡುಹಿಡಿಯೋದು, ನಾವು ಯಾವುದೇ ಸಾಕ್ಷಿ ಇಲ್ಲದೆ ಎಲ್ಲರೂ ಮುಂದೆ ಹೇಳೋಕ್ಕಾಗಲ್ಲ ಅಂತ ಸೂರ್ಯ ಹೇಳ್ತಿರ್ತಾರೆ. ರೀ, ಒಂದು ಕೆಲಸ ಮಾಡೋಣವಾ, ನಾವು ಈ ವಿಷಯನ ಮಾವನ್ಗೆ ಹೇಳ್ಬಿಟ್ರೆ ಹೇಗಿರುತ್ತೆ ಅಂತ ಹೇಳಿದಾಗ, ಇಲ್ಲ ಕಣೆ, ಯಾವುದೇ ಸಾಕ್ಷಿ ಇಟ್ಕೊಂಡು ನಾವು ಹೇಳಲಿಲ್ಲ ಅಂದರೆ ಆ ಪೌಡ್ರಮ್ಮ ನಮ್ಮ ಮೇಲೆ ತಿರುಗಿಸ್ಬಿಡ್ತಾಳೆ, ನಾವು ಸಾಕ್ಷಿ ಸಮೇತ ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದಾಗ, ಹೌದು ರೀ, ನೀವು ಹೇಳೋದು ಕೂಡ ಸರಿ ಇದೆ, ಆದರೆ ಹೇಗೆ ಅಂತ ಹೇಳಿದಾಗ, ಮೀನಾ, ನೀನೇನು ತಲೆ ಕೆಡಿಸ್ಕೋತೀಯ, ಇವಾಗ ಒಂದು ಕೆಲಸ ಮಾಡೋಣ, ಇವಾಗ ಅವನು ಇದೇ ಊರಲ್ಲಿ ಇದ್ದಾನೆ ಅಂದರೆ ನಮ್ಮ ಕೈಗೆ ಸಿಗಾಕೊಳ್ದೆ ಇರ್ತಾನೆ, ಏನು ಮಾಡೋಣ ಅಂದರೆ ಅವನ ಜೊತೆ ಅವನು ಇಲ್ಲಿ ಬಂದಾಗ ಅವನ ಜೊತೆ ತೆಗೆದಿದ್ದು ಒಂದು ಗ್ರೂಪ್ ಫೋಟೋ ನನ್ನ ಹತ್ರ ಇದೆ, ಅದನ್ನು ಎಲ್ಲ ಗ್ರೂಪ್ಗಳ್ಗೆ ಹಾಕ್ಬಿಟ್ಟು ಈ ವ್ಯಕ್ತಿ ಎಲ್ಲಾದರೂ ನೋಡಿದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹಾಕಿಸ್ತೀನಿ ಬಿಡು, ಆವಾಗ ಎಲ್ಲೋಗ್ತಾನೆ ಬಡ್ಡಿ ಮಗ ಸಿಕ್ಕೇ ಸಿಗ್ತಾನೆ, ಆಗ ಆ ಪೌಡ್ರಮ್ಮನ ಮುಖವಾಡನು ಕೂಡ ಕಳಿಸಿ ಬೀಳುತ್ತೆ, ನೀನೇನು ಕೂಡ ಯೋಚನೆ ಮಾಡಬೇಡ ಅಂತಿರ್ತಾರೆ. ಅದನ್ನು ಕೇಳಿಸ್ಕೊಂಡು ರೋಹಿಣಿ ಶಾಕ್ ಆಗ್ತಾಳೆ. ಇನ್ನು ಈ ಕಡೆ ಬೆಳಗ್ಗೆ ಆಗಿದೆ, ಈ ಕಡೆ ಶಾಂತಿ, ಈ ಕಡೆ ರಂಗನಾಥ್ ಅವರು ಪೇಪರ್ ಓದ್ಕೊಂಡು ಕೂತಿರ್ತಾರೆ. ಶಾಂತಿ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಮೀನಾ, ಅತ್ತೆ ಕಾಫಿ, ಮಾವ ಕಾಫಿ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಕೂಡ ಕಾಫಿ ತಂದು ಕೊಡ್ತಾರೆ. ಅಷ್ಟರಲ್ಲಿ ಈ ಕಡೆ ಶ್ರುತಿ ಮತ್ತೆ ರವಿ ಕೂಡ ಬರ್ತಾರೆ. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಹಾಗೆ ಕಾಫಿ ಕುಡಿತಾ ಇರ್ತಾರೆ. ಹಾಗೆ ಮಾವ ನೈಟ್ ಎಲ್ಲ ನಿದ್ದೆ ಕೊಟ್ಟಿಲ್ಲ ನಿಮ್ಮ ಮಗ ಅಂತ ಹೇಳಿದಾಗ, ಈ ಕಡೆ ಶಾಂತಿ ಮತ್ತು ರಂಗನಾಥ್, ಮೀನಾ ಮೂರು ಜನ ಕಣ್ಕಂಡು ಬಿಡ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ರವಿ ಇದ್ದನು, ಶ್ರುತಿ ತಪ್ಪು ತಿಳ್ಕೊತಾರೆ ಕಣೆ, ಆ ರೀತಿ ಏನಿಲ್ಲ ಅಪ್ಪ, ರಾತ್ರಿ ಕ್ರಿಕೆಟ್ ನೋಡ್ತಿದ್ದೆ ಅಷ್ಟೇ ಅಂತ ಹೇಳಿದಾಗ, ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ ಮಾವ, ಕಮೆಂಟ್ರಿನೂ ಇವ್ರದೇ, ಕಮೆಂಟು ಇವ್ರದೇ, ನನಗಂತೂ ನಿದ್ದೆನೇ ಇಲ್ಲಪ್ಪ ಅಂತ ಹೇಳಿ ಶ್ರುತಿ ಮಾತಾಡ್ತಿರ್ತಾಳೆ. ಆಗ ಹೋಗ್ಲಿ ಬಿಡಮ್ಮ, ಇದೆಲ್ಲ ಇದ್ದಿದ್ದೆ ಅಲ್ವಾ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಹಾಗೆ ಮಾವ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ರೋಹಿಣಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾರೆ. ಅಲ್ಲ ಕಣಮ್ಮ, ಬೆಳಗ್ಗೆ ಏನೋ ಮಾತಾಡಿಸ್ಕೊಂಡು ಹೋದೆ, ಇವಾಗ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೆ, ಅದು ನಮ್ಮ ಮಲೇಷಿಯಾ ಮಾವನ ಮಾವ ಅಂತ ಹೇಳಿದಾಗ, ನಿಮ್ಮ ಮಲೇಷಿಯಾ ಮಾವನ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಫೋನ್ ಇಸ್ಕೊಂಡು ಮಾತಾಡ್ತಿರ್ತಾರೆ. ಅರೇ, ನಿಮ್ಮ ಮಲೇಷಿಯಾ ಮಾವ ಫೋನ್ ಮಾಡಿದಾರ, ಕೊಡಿಲಿ ಅಂತ ಹೇಳಿ ಶಾಂತಿ ಕೂಡ ಇಸ್ಕೊಂಡು ಹೇಗಿದ್ದೀರಾ ಅಂದಾಗ, ಹೇಗಿದ್ದೀರಾ ಬೀಗ್ರೆ ಅಂತ ಹೇಳಿಬಿಟ್ಟು ದಿನಕದಿಂದ ಅಂಕಲ್ ಕೂಡ ಮಾತಾಡ್ತಿರ್ತಾರೆ. ಅದನ್ನು ಗ್ರಾಫಿಕ್ ಮಾಡಿಬಿಟ್ಟು ಇಲ್ಲೇ ಇದು ಮಾಡಿಬಿಟ್ಟು ಇದು ರೋಹಿಣಿ ಪ್ಲ್ಯಾನ್ ಆಗಿರುತ್ತೆ. ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಸೂರ್ಯಗೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಅರೆ, ನೆನ್ನೆ ಇನ್ನು ಮೀನಾ ನೋಡಿದ್ರು ಅಂತ ಹೇಳಿದ್ರಲ್ಲ, ಇದು ಹೇಗೆ ಅಂತ ಹೇಳಿ ಇಬ್ಬರು ಕೂಡ ಆಶ್ಚರ್ಯ ಪಡ್ತಿರ್ತಾರೆ. ಇನ್ನು ಸೂರ್ಯ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅಲ್ಲ ಕಣೆ, ನೆನ್ನೆ ಇನ್ನು ನೋಡಿದೆ ಅಂದೆ, ಇಷ್ಟು ಬೇಗ ಮಲೇಷ್ಯಾಕ್ಕೆ ಹೋಗೋಕ್ಕಾಗುತ್ತಾ, ಇಲ್ಲಿ ಏನೋ ಮಿಸ್ಸಿಂಗ್ ಅಲ್ಲ ಅಂದಾಗ, ರೀ ನನಗೂ ಕೂಡ ಅದೇ ಗೊತ್ತಾಗ್ತಿಲ್ಲ ರೀ ಅಂತ ಹೇಳ್ತಾರೆ. ಹಾಗೆ ಮಾವ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಮಾತಾಡಿಸ್ತಾರೆ. ಹಾಗೆ ನಾನು ಕಳಿಸಿದ 5 ಲಕ್ಷ ಬಂತ, ನಿಮ್ಮ ಮಾವ ಕಳಿಸಿದ ದುಡ್ಡು ಬಂತ ಅಂತ ಹೇಳಿದಾಗ, 5 ಲಕ್ಷನ ಮತ್ತೆ ಕಳಿಸಿದ್ದೀರಾ ಅಂತ ಹೇಳಿಬಿಟ್ಟು ಶಾಂತಿ ಬಾಯ್ ಬಿಡ್ತಿರ್ತಾಳೆ. 5 ಲಕ್ಷ ಎಲ್ಲ ಜುಜ್ಬಿ ನಮಗೆ ಅಂದಾಗೆ ನಿಮ್ಮ ಅಪ್ಪನ ಕೇಸ್ ಎಲ್ಲ ಕ್ಲಿಯರ್ ಆಯಿತು, ನೆಕ್ಸ್ಟ್ ತಿಂಗಳು ಅವರು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾರೆ, ನೀನೇನು ಯೋಚನೆ ಮಾಡಬೇಡ ಅಮ್ಮ, ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ, ನಾನು ಕೂಡ ಆದಷ್ಟು ಬೇಗ ಬ್ಯಾಂಗ್ಳೂರಿಗೆ ಬರ್ತೀನಿ ಅಂದಾಗ, ಅರೇ ದಿನಕದಿನ ಅಂಕಲ್ ಹೇಗಿದ್ದೀರಾ, ನೆನ್ನೆ ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ನೋಡ್ದಂಗಿತ್ತಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಕೌಂಟ್ರು ಕೊಡ್ತಾನೆ. ಆಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಷ್ಟರಲ್ಲಿ ಮೀನನು ಕೂಡ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತಾಡ್ತಿರ್ತಾರೆ. ಹಾಗೆ ಸೂರ್ಯ ಇದನ್ನು, ಹೌದು ಮಲೇಷ್ಯಾದಲ್ಲಿ ಯಾವ ಏರಿಯಾ, ನೀವು ಯಾವ ಏರಿಯಾದಲ್ಲಿರೋದು ಅಂತ ಹೇಳಿದಾಗ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಏನು ಕಾಮಿಡಿ ಮಾಡ್ತಾ ಇದ್ದೀರಲ್ಲ ಅಂದಾಗ, ಈ ಕಡೆ ಸೂರ್ಯ ಇದನ್ನು ಶ್ರುತಿಗೆ, ನಿನಗೆ ಮಲೇಷ್ಯಾದಲ್ಲಿರೋ ಏರಿಯಾಗಳೆಲ್ಲ ಗೊತ್ತಾ ಅಲ್ವೇನಮ್ಮ ಅಂದಾಗ, ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಏರಿಯಾಗಳೆಲ್ಲ ಹೇಳ್ತಾರೆ. ನೀವೇನಕ್ಕೋ ಏನೇನೋ ಕಂಪೇರ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಫೋನ್ ಇಸ್ಕೊಂಡು ಹೋಗ್ಬಿಡ್ತಾಳೆ. ಇನ್ನು ಈ ಕಡೆ ಸೂರ್ಯ ಮತ್ತು ಮೀನಾ ರೂಮಲ್ಲಿ ಮಾತಾಡ್ತಿರ್ತಾರೆ. ಇದು ಹೇಗೆ ಸಾಧ್ಯ, ಈ ಪೌಡ್ರ ಮುಂದೇನೋ ಕೈವಾಡ ಇದೆ ಕಣೆ, ನನಗೆ ಬಲವಾಗಿ ಅನ್ನಿಸ್ತಿದೆ ಅಂತ ಹೇಳಿದಾಗ, ಏನೋ ಗೊತ್ತಿಲ್ಲ ರೀ, ನಮಗೇನಕ್ಕೆ ಬಿಟ್ಟಾಕ್ರಿ ಅಂತ ಹೇಳಿದಾಗ, ಇಲ್ಲ ಮೀನಾ, ನೀನೊಬ್ರಿಗೆ ಹೂ ಕೊಟ್ಟರೆ ಅವ್ರನ್ನ ನೆನ್ಪಿಟ್ಕೋತೀಯ ಅಲ್ವಾ ಅಂದಾಗ, ರೀ ಅವ್ರು ಎಷ್ಟು ವರ್ಷ ಬಿಟ್ಟು ನನ್ನ ಹತ್ರ ಹೂ ಕೇಳೋಕೆ ಬಂದರು, ಇವ್ರು ಬಂದಿದ್ರು ಅಂತ ನಾನು ನೆನ್ಪಿಟ್ಕೋತೀನಿ ಅಂದಾಗ, ಮತ್ತು ನೆನ್ನೆ ನೀನು ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಅದೇನು ಅಂತ ನಾವು ಆದಷ್ಟು ಬೇಗ ಕಂಡುಹಿಡಬೇಕು, ಈ ಪೌಡ್ರಮ್ಮನ ಆಟಕ್ಕೆ ತೆರೆ ಬೀಳಿಸ್ಲೇಬೇಕು ಅಂತ ಹೇಳಿಬಿಟ್ಟು ಗಂಡ ಹೆಂಡತಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಇನ್ನು ಈ ಕಡೆ ಮನೋಜ್ ರೂಮಲ್ಲಿ ಏನೋ ಯೋಚನೆ ಮಾಡ್ತಿರ್ತಾನೆ, ಹೇಗೆ ಸಾಧ್ಯ ಅಂತ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ರೋಹಿಣಿ 1 ನಿಮಿಷ ಅಂತ ಹೇಳಿದಾಗ, ಏನು ಮನೋಜ್ ಅಂದಾಗ, ಅಲ್ಲ ನಾವು ಬಿಸ್ನೆಸ್ ಶುರು ಮಾಡಿರೋದು ಛಾಯಾ ಕೊಟ್ಟು ದುಡ್ಡಿಂದ, ನಿಮ್ಮ ಮಾವ ಹೇಗೆ ಹೇಳಿದ್ರು ನಿಮ್ಮ ಅಪ್ಪ ಕಳಿಸಿರೋ ದುಡ್ಡಿಂದ ಅಂತ ಹೇಳಿ, ಅದು ಅಲ್ಲದೆ 5 ಲಕ್ಷ ಬೇರೆ ಕಳಿಸಿದ್ದೀನಿ ಅಂದರು, ಅದು ಹೇಗೆ ಸಾಧ್ಯ ಅಂದಾಗ, ಅರೆ ಇವ್ರಿಗೆಲ್ಲ ಗೊತ್ತಾಗ್ಬಿಡ್ತು
ಬಂದ್ಬಿಡ್ತಲ್ಲ ಅಂತ ಹೇಳಿಬಿಟ್ಟು ರೋಹಿಣಿ ಗಾಬರಿ ಆಗ್ತಾಳೆ. ಏನಿಲ್ಲ ಮನೋಜ್, 5 ಲಕ್ಷ ನಾವು ಡೀಲರಿಗೆ ಕೊಡಬೇಕಿತ್ತಲ್ಲ, ಅದು ಕೇಳಿದ್ದೆ, ಅದನ್ನು ಕಳಿಸಿರ್ಬೇಕು ಅಂತ ಹೇಳಿದಾಗ, ಓ ಹಾಗಾದರೆ ನಮ್ಮ ಹತ್ರ ಇವಾಗ 9 ಲಕ್ಷ ದುಡ್ಡಿದೆ. ರೋಹಿಣಿ ಸರಿ ಸರಿ, ಇನ್ನೇನು ನಿಮ್ಮ ಅಪ್ಪ 1 ಮಂತಲ್ಲಿ ಇಲ್ಲಿಗೆ ಬಂದುಬಿಡ್ತಾರೆ, ಅವಾಗ ನಮ್ಮ ಬಿಸ್ನೆಸ್ನ ಮಲೇಷ್ಯಾದಲ್ಲೂ ಕೂಡ ಸ್ಟಾರ್ಟ್ ಮಾಡೋಣ. ಮಲೇಷ್ಯಾದಲ್ಲಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳಿತೀನಿ, ನಾವು ಅವಾಗ ನಮ್ಮ ಲೈಫಲ್ಲೇ ಸೆಟ್ಲ್ ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ಮನೋಜ್ ಅಗ್ಲಿಗೆ ಅನ್ಸ್ಕಾಣ್ತಿರ್ತಾನೆ. ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಈ ಕಡೆ ಪೂಜಾ ರೂಮಿಗೆ ಬಂದಿರ್ತಾಳೆ. ಹಬ್ಬ ಸದ್ಯ ಬಚಾವಾದೋ ಕಣೆ. ಆ ಮೀನಾ ಮತ್ತು ಸೂರಿಯಿಂದ ತಪ್ಪಿಸ್ಕೊಳ್ಳೋ ವರ್ಷದಲ್ಲಿ ಸಾಕಾಗೋಯ್ತು, ನನಗೆ ಚಳ್ಳೆ ಹಣ್ಣು ತಿನ್ಸೋಕೆ ಬರ್ತಾರೆ ಅಂದಾಗ, ಹೇ ಬಿಡೆ, ನೀನಂತೂ ಇಷ್ಟೊಂದೆಲ್ಲ ದಿನಕ್ಕೆ ಒಂದೊಂದು ಸರ್ಕಸ್ ಮಾಡಬೇಕಪ್ಪ. ನಾನಾಗಿದ್ದರೆ ಆ ಗಂಡನೂ ಬೇಡ ಮಕ್ಕಳು ಬೇಡ ಅಂತ ಬರ್ತಿದ್ದೆ ಅಂತಿರ್ತಾರೆ. ಅಷ್ಟರಲ್ಲಿ ದಿನ ಅಂಕಲ್ ಬರ್ತಾರೆ. ಯೋ ನೀನೇನು ಕೈಯ ಬಂದೆ, ಬಾರೆಯ ಒಳಿಕೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಸದ್ಯ ಹೇಗೋ ನಮ್ಮನ್ನು ಬಚಾವ್ ಮಾಡಿದ್ರಿ, ಇನ್ನು ಎಲ್ಲೂ ಕೂಡ ಓಡಾಡಬೇಡಿ ಅಂತ ಹೇಳಿದಾಗ, ನಿನಗೆ ನಾನು 50 ಲಕ್ಷ ರೂಪಾಯಿ ಕೊಡ್ತೀನಿ, ನೀನೇ ಒಂದು ರೂಮಲ್ಲಿ ಇರೋಕ್ಕಾಗುತ್ತಾ ಹೇಳಮ್ಮ ಅಂತ ಹೇಳಿದಾಗ, ಇಬ್ಬರು ಕೂಡ ಏನೂ ಮಾತಾಡಲ್ಲ. ಏನಿಲ್ಲಮ್ಮ, ಹೊಟ್ಟೆಪಾಡು, ಆದರೂ ಒಂದು ಮಾತು ಹೇಳ್ತೀನಿ, ನಿನ್ನಿಂದ ನನ್ನ ಜೀವನ ಸರಿಯೋಗುತ್ತೆ ಅಂದರೆ ನಾನು ಖುಷಿ ಪಡ್ತೀನಿ. ಆದರೆ ಒಂದು ಮಾತು, ಒಂದು ಮೇಕೆನ ಸಾಕ್ತೀವಿ, ನಾವು ಎಷ್ಟೇ ಕಷ್ಟಪಟ್ಟು ಸಾಕಿದ್ರೂ ಕೂಡ ಕೊನೆಗೊಂದಿನ ಅದನ್ನು ಕಡಿಲೇಬೇಕು, ತಿನ್ನಲೇಬೇಕು. ಹಾಗೆ ಒಂದು ಸತ್ಯನ ಮುಚ್ಚಿಟ್ರೆ ಅದನ್ನು ಜೀವನ ಪೂರ್ತಿ ಆ ಸತ್ಯನ ಮುಚ್ಚಿಡೋಕ್ಕಾಗಲ್ಲ, ಒಂದಲ್ಲ ಒಂದಿನ ಬೆಳಕಿಗೆ ಬಂದೇ ಬರುತ್ತೆ. ನೀನು ಯೋಚನೆ ಮಾಡು, ನೀನಾಗಿ ನೀನೇ ಸತ್ಯ ಒಪ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದಕ್ಕೆ ಇವನೇನೆ ಹೀಗೆ ಹೇಳೋದ ಅಂತ ಪೂಜೆ ಹೇಳಿದಾಗ, ಅವನಿಗೆ ತಲೆ ಕೆಟ್ಟಿರ್ಬೇಕು ಬಿಡೆ ಅಂದಾಗ, ತಲೆ ಕೆಟ್ಟಿರೋದು ಅವನಿಗಲ್ಲ ಕಣೆ, ನೀನು ಸತ್ಯನ ಒಪ್ಕೋ ಮೊದಲು, ಅವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಪೂಜಾ ಹೇಳಿದಾಗ, ಇಲ್ಲ ಕಣೆ, ನಂದೇ ಅದೊಂದು ದೊಡ್ಡ ಕನಸಿದೆ ಮನೋಜು, ನಾನು ತಪ್ಪನ್ನು ಬಿಡಬೇಕು, ನನ್ನನ್ನು ಬಿಡಬಾರ್ದು, ಅಷ್ಟರ ಮಟ್ಟಿಗೆ ಅವನನ್ನು ಅಟ್ಯಾಚ್ ಆಗಬೇಕು, ನಮಗೆ ಅಂತ ಒಂದು ಮಗು ಬರಬೇಕು, ಆ ಮಗುವಿಂದ ನನ್ನ ತಪ್ಪನ್ನೆಲ್ಲ ಮನೋಜು ಕ್ಷಮಿಸ್ಬೇಕು, ಆವಾಗ ನಮ್ಮ ಲೈಫ್ ಸರಿ ಹೋಗುತ್ತೆ ಕಣೆ. ಅಲ್ಲಿವರೆಗೂ ನಾನು ಮನೋಜನ್ನ ನನ್ನ ಕೈ ಕಿರಿಬೆರಳು ಥರ ನಾನು